ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ದ ಕೀ ಫಾರ್ ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, PETC ಅಂದರೆ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದಿಂದ SC/ST ವಿದ್ಯಾರ್ಥಿಗಳಿಗೆ UPSC ಮತ್ತು KS ಫ್ರೀ ಕೋಚಿಂಗ್. ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮನ್ನು ಜನವರಿಯಲ್ಲಿ ನಡೆಸಲಿಕ್ಕೆ KEA ನಿರ್ಧಾರ ಮಾಡಿದೆ. ಅದರ ಬಗ್ಗೆ ಒಂದು ಪ್ರಕಟಣೆಯನ್ನು ಕೂಡ ಹೊರಡಿಸಿದೆ. ಈ ಒಂದು ಎಕ್ಸಾಮ್ ಯಾವಾಗಿದೆ, ಎಕ್ಸಾಮ್ ಪ್ಯಾಟ್ರನ್ ಮತ್ತು ಸಿಲೆಬಸ್ ಏನು ಎಂಬಂತಹ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ತಾವುಗಳು ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ. ಕೊನೆವರೆಗೂ ತಪ್ಪದೇ ನೋಡಿ. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರಬಹುದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದಿಂದ 2024-25ನೇ ಸಾಲಿನ UPSC ಪರೀಕ್ಷೆಗಳ ಪೂರ್ವಭಾವಿ ತರಬೇತಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳನ್ನು ನಿಯೋಜಿಸುವ ಸಂಬಂಧ ಪ್ರವೇಶ ಪರೀಕ್ಷೆಯ ವೇಳಾಪಟ್ಟಿ. ಈ ಒಂದು ಪರೀಕ್ಷೆ ಇರತಕ್ಕಂಥದ್ದು ದಿನಾಂಕ 12 ಜನವರಿ 2025 ಭಾನುವಾರ, ಸಮಯ 2:30ರಿಂದ 4 ಗಂಟೆವರೆಗೆ ಮಧ್ಯಾಹ್ನ. 100 ಪ್ರಶ್ನೆಗಳ ಒಂದು ಪ್ರಶ್ನೆ ಪತ್ರಿಕೆ, 100 ಅಂಕಗಳ ಒಂದು ಪರೀಕ್ಷೆ. ಇದಕ್ಕೆ ಯಾವುದೇ ಒಂದು ನೆಗೆಟಿವ್ ಮಾರ್ಕಿಂಗ್ ಇಲ್ಲದೆ ಇರತಕ್ಕಂಥದ್ದು. ಇದು ಒಂದು ವೇಳಾಪಟ್ಟಿಯ ಒಂದು ಮಾಹಿತಿ ಸ್ನೇಹಿತರೆ. ಇನ್ನು ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಸಿಲೆಬಸ್ಸನ್ನು ನೋಡೋದಾದರೆ, ಕರೆಂಟ್ ಅಫೇರ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ರಾಷ್ಟ್ರ ಮತ್ತು ಅಂತಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಘಟನೆಗಳು. ಇದರ ಜೊತೆಗೆ ಇಂಡಿಯಾ ಮತ್ತು ವರ್ಲ್ಡ್ನ ಹಿಸ್ಟ್ರಿ, ಜಿಯೋಗ್ರಫಿಯನ್ನು ಓದಬೇಕಾಗುತ್ತೆ. ಇನ್ನು ಇಂಡಿಯನ್ ಪಾಲಿಟಿ ಮತ್ತು ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನ್, ಪೊಲಿಟಿಕಲ್ ಸಿಸ್ಟಮು, ಪಂಚಾಯತ್ ರಾಜು, ಪಬ್ಲಿಕ್ ಪಾಲಿಸಿ, ರೈಟ್ಸ್ ಇಶ್ಯೂ. ಇದರ ಜೊತೆಗೆ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟು, ಸಸ್ಟೈನಬಲ್ ಡೆವಲಪ್ಮೆಂಟ್, ಪಾವರ್ಟಿ, ಇನ್ಕ್ಲೂಷನ್, ಡೆಮೋಗ್ರಾಫಿಕ್ಸ್, ಸೋಷಿಯಲ್ ಸೆಕ್ಟರ್ ಇನಿಷಿಯೇಟಿವ್ಸ್, ಅಗ್ರಿಕಲ್ಚರ್ ಇವನ್ನೆಲ್ಲ ಓದಬೇಕು. ಇನ್ನು ಜನರಲ್ ಸೈನ್ಸ್, ಇದರಲ್ಲಿ ಕಂಪ್ಯೂಟರ್ ಲಿಟ್ರಸಿ ಆಗಿರ್ಬೋದು, ಇಶ್ಯೂ ಆನ್ ಎನ್ವಿರಾನ್ಮೆಂಟಲ್ ಎಕಾಲಜಿ ಆಗಿರ್ಬೋದು, ಬಯೋಡೈವರ್ಸಿಟಿ ಆಗಿರ್ಬೋದು, ಕ್ಲೈಮೇಟ್ ಚೇಂಜ್ ಆಗಿರ್ಬೋದು, ಇವನ್ನೆಲ್ಲ ಓದಬೇಕಾಗುತ್ತೆ. ಮತ್ತು ಇಂಟರ್ಪರ್ಸನಲ್ ಸ್ಕಿಲ್ಸು, ಲಾಜಿಕಲ್ ರೀಸನಿಂಗು, ಅನಾಲಿಟಿಕಲ್ ಎಬಿಲಿಟಿ, ಡಿಸಿಷನ್ ಮೇಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್, ಜನರಲ್ ಮೆಂಟಲ್ ಎಬಿಲಿಟಿ, ಬೇಸಿಕ್ ನ್ಯೂಮರಸಿ, ನಂಬರ್ಸ್ ಆ್ಯಂಡ್ ದೇರ್ ರಿಲೇಷನ್ಸ್, ಇದೆಲ್ಲ 10th ಲೆವೆಲ್ ಇದ್ದಾಗಿರುತ್ತೆ. ಮುಂದುವರೆದು ಅವರು ಏನು ಹೇಳಿದ್ದಾರೆ ಅಂತಂದರೆ, ದ ಕ್ವಶನ್ಸ್ ಮಸ್ಟ್ ಬಿ ಮಲ್ಟಿಪಲ್ ಚಾಯ್ಸಸ್ ಕ್ವಶನ್ಸು, ಎಲ್ಲ 100 ಕ್ವಶನ್ಸ್ಗಳು ಕೂಡ ಮಲ್ಟಿಪಲ್ ಚಾಯ್ಸಸ್ ಕ್ವಶನ್ಸ್ ಆಗಿರುತ್ತೆ ಎಂಬಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದಾಗಿತ್ತು ಈ ಒಂದು ವಿಡಿಯೋದ ವಿಶೇಷತೆ. ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ, ಎಕ್ಸಾಮ್ಗೆ ಏನೆಲ್ಲ ಓದಬೇಕು, ಎಕ್ಸಾಮ್ ಡೇಟ್ ಯಾವಾಗ ಎಂಬಂತಹ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು.